ಹಾಯ್ ಹೋಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಏನೆಲ್ಲಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಆದಿತ್ಯ ಮನೆಗೆ ಅಂತ ಹೇಳಿ ಬಂದಿರ್ತಾನೆ. ಅದು ಅವನ್ನ ವೆಲ್ಕಮ್ ಮಾಡೋದಕ್ಕೆ ಮನೆಯವರೆಲ್ಲರೂ ಕೂಡ ಖುಷಿಯಿಂದ ಕಾಯ್ತಾ ನಿಂತಿರ್ತಾರೆ. ಆದಿತ್ಯ ಕೂಡ ಫಸ್ಟ್ ಟೈಮ್ ಮನೆಗೆ ಬಂದಿರ್ತಾನೆ. ಯಾರಿಗೂ ಹೇಳ್ದೇನೆ ಅವನು ಕೂಡ ಸರ್ಪ್ರೈಸ್ ಆಗಿ ಮನೆಗೆ ಬಂದಿರಬೇಕಾದ್ರೆ ಎಲ್ಲರೂ ಕೂಡ ಖುಷಿಯಿಂದ ಅವನ್ನ ಆರತಿ ಮಾಡಿ ಮನೆ ಒಳಗಡೆ ಕರ್ಕೊಳ್ಳೋಕ್ಕೆ ರೆಡಿಯಾಗಿರ್ತಾರೆ. ಈ ಕಡೆ ಕನಿಕಾ ಹಾಗೂ ಅವ್ರ ಅಕ್ಕನೂ ಕೂಡ ಎಲ್ಲರೂ ಕೂಡ ಅವನಿಬ್ಬರಿಗೆ ಆರತಿ ಮಾಡೋಕ್ಕೆ ಅಂತೇಳಿ ರೆಡಿ ಮಾಡಿ ಆರತಿ ಮಾಡ್ತಾ ಇರ್ತಾರೆ. ಅವನನ್ನು ಕೂಡ ವೆಲ್ಕಮ್ ಮಾಡ್ತಾರೆ. ಬಾ ಮನೆಗೆ ಅಂತ ಹೇಳ್ಬಿಟ್ಟು ವೆಲ್ಕಮ್ ಮಾಡ್ತಾರೆ. ಏನು ಸರ್ಪ್ರೈಸ್ ಆಗಿ ಬಂದಿದೆಯಾ ಅಂತೇಳಿ ಎಲ್ಲರೂ ಕೂಡ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಈ ಕಡೆ ವೆಲ್ಕಮ್ ಮಾಡೋದಕ್ಕೆ ಅಂತೇಳಿ ಈ ಕಡೆ ಕನಿಕಾ ಅವನಿಗೆ ಬೊಕ್ಕೆ ಕೊಟ್ಟು ವೆಲ್ಕಮ್ ಮಾಡ್ತಿರ್ತಾಳೆ. ಈ ಕಡೆ ಹಾಗೆ ಒಂದು ಫೋನ್ ಕಾಲ್ ಬಂದಿರುತ್ತೆ. ನಾವು ಇವಾಗಲೇ ಬರ್ತೀವಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರಿ ಬೇಗ ಬನ್ನಿ ಅಂತ ಅವರು ಕೂಡ ಹೇಳ್ತಿರ್ಬೇಕಾದ್ರೆ ಇಲ್ಲ ಇವಾಗಲೇ ಬರ್ತೀವಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಏನಂತೆ ಒಡವೆ ಒಂದು ದುಡ್ಡು ಕೊಡ್ತಾನ ಅಂತ ಹೇಳಿ ಈ ಕಡೆ ಅವ್ರ ಅತ್ತೆ ಕೇಳ್ತಿರ್ಬೇಕಾದ್ರೆ ಅತ್ತೆ ಇವಾಗಲೇ ಕೊಡ್ತಾರಂತ ಇವಾಗ ಹೋಗ್ಬೇಕು ಅಂತ ಹೇಳಿಬಿಟ್ಟು ಹೋಗ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಭಾಗ್ಯ ಅಮ್ಮ ಬಂದು ಕೇಳ್ತಾರೆ ನಿಂತ್ಕೋ ಎಲ್ಲಿಗೆ ಹೋಗ್ತಿದ್ಯಾ ಅಂತೇಳಿ ಕೇಳ್ತಾರೆ. ಏನಿಲ್ಲಮ್ಮ ಒಡವೆ ಚೀಟಿ ಹಾಕಿನಲ್ಲ ಅವ್ರು ಇವತ್ತು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಹೌದಾ ನಿಜವಾಗ್ಲೂ ದುಡ್ಡು ತೊಗೊಂಬರಕ್ಕೆ ಹೋಗ್ತಾ ಇದೆಯಾ ಎಷ್ಟು ತೊಗೊಂಬರ್ತೀಯಾ ಅಬ್ಬುಜಿಂಗೆ ಏನೆಲ್ಲ ಒಡವೆ ತೊಗೊಂಬರ್ತೀಯ ಅಂತ ಹೇಳ್ಬಿಟ್ಟು ಅವರು ಕೂಡ ಕ್ಯೂರಿಯಾಸಿಟಿಯಿಂದ ಖುಷಿಯಿಂದ ಕೇಳ್ತಾ ಇರಬೇಕಾದ್ರೆ ಇದನ್ನು ಕೇಳಿಸ್ಕೊಂಡಿದ್ದು ಕುಸುಮ ಕೂಡ ಏನು ಹಿಂಗೆ ಕೇಳ್ತಿದ್ದೀರೋ ಅವಳು ಪಾಪ ಅವಳು ಕಷ್ಟಪಟ್ಟು ಒದ್ದಾಡ್ಕೊಂಡು ಅಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಿದ್ದಾಳೆ. ನೀವು ನೋಡಿದ್ರೆ ಏನು ತೊಗೊಂಬರ್ತೀವಿ ಎಷ್ಟು ತೊಗೊಬರ್ತೀವಿ ಅಂತೆಲ್ಲ ಕೇಳ್ತಿದ್ದೆ. ಅವಳಿಗೆ ಒಂಚೂರು ನಿಂತ್ಕೊಂಡು ಹೆಲ್ಪ್ ಮಾಡಬೇಕು ಅಲ್ವಾ ಪಾಪ ಅವಳು ಎಷ್ಟು ಅಂತ ಒದ್ದಾಡ್ತಿದ್ದಾಳೆ ಹೇಳಿ. ಈ ಕಡೆ ಕ್ಯಾಂಟೀನ್ ನೋಡ್ಕೊಬೇಕು ಪೂಜೆ ಮದುವೆ ನೋಡ್ಕೋಬೇಕು ಎಲ್ಲ ಪಾಪ ಅವಳೇ ನೋಡ್ಕೋಬೇಕಲ್ವಾ ಅಂತೇಳಿ ಕೇಳ್ತಿರ್ಬೇಕಾದ್ರೆ ಅಲ್ಲ ಅವಳೇ ತಾನೇ ಹೇಳಿರೋದು ಪೂಜೆ ಮದುವೆ ಎಷ್ಟೇ ಅದ್ದೂರಿ ಆದರೂ ನಾನು ಮಾಡ್ಕೊಡ್ತೀನಿ ಅಂತೇಳಿ ಅವಳೇ ಒಪ್ಕೊಂಡಿರೋದು ಅಲ್ವಾ ಅಂತೇಳಿ ಅವ್ರ ಅಮ್ಮ ಹೇಳ್ತಿರ್ಬೇಕಾದ್ರೆ ಸರಿ ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ ನಾನೆಲ್ಲ ಮಾಡ್ಕೊಡ್ತೀನಿ ಅಮ್ಮ ನಾನು ದುಡ್ಡು ತೊಗೊಂಬರ್ತೀನಿ ಅಂತ ಹೇಳಿ ಹೇಳ್ತಿರ್ತಾಳೆ. ಸರಿ ಆಯಿತು ಅಂತೇಳಿ ಅವ್ರ ಅಮ್ಮ ಹೇಳ್ತಿರ್ಬೇಕಾದ್ರೆ ಏನು ಬಗ್ಗೆ ಎಲ್ಲನೂ ಅವ್ರ ನಿಮ್ಮ ಅಮ್ಮನಿಗೆ ತಕ್ಕಂತೆ ಕುಣಿತ ನೀನು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅತ್ತೆ ಪರವಾಗಿಲ್ಲ ಅಮ್ಮ ನೀನು ಇದ್ರ ಬಗ್ಗೆ ಯೋಚನೆ ಮಾಡಬೇಡ ಪೂಜೆ ಮದುವೆ ಮಾಡೋ ಜವಾಬ್ದಾರಿ ನಂದು ಅದೆಷ್ಟೇ ಖರ್ಚಾಗಲಿ ಅವಳನ್ನ ನಿಂತ್ಕೊಂಡು ಮದುವೆ ಮಾಡ್ಕೊಡ್ತೀನಿ ನಾನು ಅಂತ ಹೇಳಿ ಹೇಳ್ತಿರ್ತಾರೆ. ಸರಿ ಆಯಿತು ಅಂತೇಳಿ ಅವ್ರ ಅಮ್ಮ ಹೇಳ್ತಿರ್ಬೇಕಾದ್ರೆ ಅತ್ತೆ ತುಂಬ ಲೇಟ್ ಆಗುತ್ತೆ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಕುಸುಮಂಗೆ ಹೇಳ್ತಿರ್ತಾಳೆ. ಸರಿ ಆಯಿತು ಹೋಗೋಣ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಅಲ್ಲಿಂದ ಹೊರಡ್ತಾರೆ. ಏನು ಸಡನ್ನಾಗಿ ಬಂದಿದೆ ನಾನು ಇಷ್ಟು ದಿನ ಅಂತೂ ಕರೆದ್ರೂ ಬರ್ತಿರ್ಲಿಲ್ಲ ಇವಾಗೇನು ಸಡನ್ನಾಗಿ ಬಂದಿದ್ಯಾ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅಯ್ಯೋಪ್ಪ ತುಂಬ ಇಂಪಾರ್ಟೆಂಟ್ ವಿಷಯ ಆಯಿತು ಅದಕ್ಕೆ ಮುಂಚೆ ನನಗೆ ಆಶೀರ್ವಾದ ಮಾಡಿ ಅಂತೇಳಿ ಆಶೀರ್ವಾದ ತೊಗೊತಾ ಇರ್ತಾನೆ. ಅಣ್ಣ ನೀನು ಸರ್ಪ್ರೈಸಾಗಿ ಬರ್ತೀಯ ಅಂತ ನನಗೆ ಗೊತ್ತಿತ್ತು ಅದು ಎಷ್ಟು ಬೇಗ ಬರ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ ನೀನು ಕರೆದ ಮೇಲೆ ಬರದೇ ಇರೋದಕ್ಕಾಗುತ್ತೆ ಡೆವಿಲ್ ಅಂತ ಹೇಳಿ ಅವನು ಕೂಡ ಹೇಳ್ತಾ ಇರ್ತಾನೆ. ಅಣ್ಣ ನೀನು ಬಂದಿದ್ದೆ ನನಗೆ ತುಂಬ ಖುಷಿ ಆಗ್ತಿದೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಕಿಶನ್ ಹೇಳ್ತಿರ್ತಾನೆ ನನಗೂ ತುಂಬ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲ ನೋಡಿ ಅಂತೇಳಿ ಆದಿತ್ಯ ಕೂಡ ಹೇಳ್ತಿರ್ತಾನೆ. ಅಲ್ಲ ಏನು ಸಡನ್ನಾಗಿ ನಾನು ಇಷ್ಟೆಲ್ಲ ಕರೆದ್ರೂ ಬರ್ತಿರ್ಲಿಲ್ಲ ಏನು ಫೋನ್ಗೂ ಸಿಗ್ತಿರ್ಲಿಲ್ಲ ಏನು ಸಡನ್ನಾಗಿ ಬಂದಿದ್ದು ಅಂತ ಕೇಳ್ತಿರ್ಬೇಕಾದ್ರೆ ಅಯ್ಯೋ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಇತ್ತು ಅಪ್ಪ ಅದಕ್ಕೋಸ್ಕರ ಬಂದೆ ಅಂತೇಳಿ ಹೇಳ್ತಿರ್ತಾನೆ. ಸರಿ ಅತ್ತೆ ಅದಕ್ಕೆ ಟೈಮ್ಗೆ ಅವ್ರ ಅಕ್ಕನೂ ಕೂಡ ಬರ್ತಾರೆ. ನಿನ್ನೆ ನೋಡಿ ತುಂಬ ಖುಷಿ ಆಯಿತು ಕಣೋ ಎಷ್ಟು ದಿನ ಕರೆದ್ರೂ ಬರ್ತಿರ್ಲಿಲ್ಲ ಇವಾಗ ನೋಡಿದ್ರೆ ನಂಗೆ ತುಂಬ ಖುಷಿ ಆಗ್ತಿದೆ ಅಂತೇಳಿ ಹೇಳ್ತಿರ್ತಾರೆ. ನೀವೇ ನನಗೆ ಇಂಪಾರ್ಟೆಂಟ್ ನೀವು ಕರೆದ ಮೇಲಿಂದ ನಾನು ಬರದೇ ಇರೋದಕ್ಕಾಗುತ್ತಾ ನಾವೆಲ್ಲಿ ಕರೆದ್ವಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಹೌದು ನೀನು ಹಿಂದಕ್ಕೆ ಬಂದಿದ್ದು ಅಂತೇಳಿ ಕೇಳ್ತಿರ್ಬೇಕಾದ್ರೆ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಇತ್ತಪ್ಪ ಅದಕ್ಕೋಸ್ಕರ ಮಾತಾಡೋಕ್ಕೆ ಬಂದಿದ್ದು ಫೋನಲ್ಲಿ ಮಾತಾಡ್ತಾ ಇರೋ ಅಷ್ಟು ಇಂಪಾರ್ಟೆಂಟಾ ನೀನೇನೋ ಬಂದಿದ್ದೆ ಅಂದಮೇಲೆ ಅದು ಇಂಪಾರ್ಟೆಂಟೇ ಆಗಿರುತ್ತೆ ಅಂತೇಳಿ ಹೇಳ್ತಿರ್ತಾರೆ. ಸರಿ ನಿಮ್ಮ ಹತ್ರ ಆ ವಿಷಯದ ಬಗ್ಗೆ ಮಾತಾಡಬೇಕು ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಆ ರೀತಿ ಅವ್ರ ಅಪ್ಪನ ರೂಮಿಗೆ ಕರ್ಕೊಂಡು ಹೋಗ್ತಾನೆ. ನೀವು ಇಷ್ಟು ಬೇಗ ಬರ್ತೀಯ ಅಂತ ಅಂದ್ಕೊಂಡಿದ್ದೆ ಬರ್ತೀಯ ಅಂತ ಅಂದ್ಕೊಂಡಿದ್ದೆ ಅದು ಇಷ್ಟು ಬೇಗ ಬರ್ತೀಯ ಅಂತ ಅಂದ್ಕೊಂಡಿದ್ದಿಲ್ಲ ಅಂತೇಳಿ ಈ ಕಡೆ ಕನಿಕಾ ಮನಸ್ಸಲ್ಲೇ ಅಂದ್ಕೊತಾ ಇರಬೇಕಾದ್ರೆ ಕಿಶನ್ಗೆ ಎಲ್ಲೋ ಒಂದು ಕಡೆ ಡೌಟ್ ಹೊಡಿತಿರುತ್ತೆ. ಈ ಕಡೆ ಆದಿತ್ಯ ಕೂಡ ಹೇಳ್ತಿರ್ತಾನೆ ಏನಪ್ಪ ನೀನು ಬಂದು ಈ ಕಡೆ ಆದಿತ್ಯನೂ ಕೇಳ್ತಿರ್ತಾರೆ ಏನಪ್ಪ ಸಡನ್ನಾಗಿ ಬಂದು ಏನು ಇಂಪಾರ್ಟೆಂಟ್ ವಿಷಯ ಯಾರ ಹತ್ರನೂ ಮುಂದೆನೂ ಮಾತಾಡಿದೆ ನಾನು ಹೆಂಗೆ ಸಪ್ರೇಟಾಗಿ ಕರ್ಕೊಂಡು ಬಂದು ಮಾತಾಡ್ತಿದ್ಯಾ ಅಂತೇಳಿ ಕೇಳ್ತಿರ್ಬೇಕಾದ್ರೆ ಹೌದಪ್ಪ ತುಂಬ ಇಂಪಾರ್ಟೆಂಟ್ ವಿಷಯ ಇತ್ತು ಅದಕ್ಕೋಸ್ಕರ ನಾನು ಮನೆಗೆ ಬಂದಿದ್ದು ಅಂತೇಳಿ ಹೇಳ್ತಾ ಇರ್ತಾನೆ. ಏನದು ಇಂಪಾರ್ಟೆಂಟ್ ವಿಷಯ ಏನು ಹೇಳು ಅಂತ ಕೇಳ್ತಿರ್ಬೇಕಾದ್ರೆ ನೀವು ಕಿಶನ್ ಮದುವೆ ವಿಷಯ ಮಾತಾಡ್ತಿದ್ದೀರಾ ಅಂತ ಗೊತ್ತಾಯಿತು ನನಗೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ನಿನ್ನ ಕಿವಿಗೂ ಬಿತ್ತ ನಾನೇ ನಿನಗೆ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆದಮೇಲೆ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಕನಿಕಾ ಫೋನ್ ಮಾಡಿ ಹೇಳ್ತಾಳೆ ಅವರು ಫ್ಯಾಮಿಲಿ ಸರಿ ಇಲ್ಲ ಅಣ್ಣ ತುಂಬ ಲೋಕಲ್ ಫ್ಯಾಮಿಲಿ ಅಂಥ ಫ್ಯಾಮಿಲಿಗೆ ಕಿಶನ್ಗೆ ಹೆಣ್ಣು ತಂದ್ಕೋಬೇಕು ಅಂತ ಅಪ್ಪ ಅಂದ್ಕೊಂಡಿದ್ದಾರಂತೆ ಈ ಥರ ಎಲ್ಲ ಚುಚ್ಚು ಮಾತಾಡಿರೋದೆಲ್ಲ ಈ ಕಡೆ ಆದಿತ್ಯ ಮತ್ತೆ ನೆನ್ಪು ಮಾಡ್ಕೊತಾ ಇರ್ತಾನೆ ಫೋನಲ್ಲಿ ಮಾತಾಡಿರೋದನ್ನೆಲ್ಲ. ಈ ಕಡೆ ನೀವು ಅವ್ರ ಫ್ಯಾಮಿಲಿನ ಮದುವೆ ಆ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಲ್ಲಪ್ಪ ಆ ಹುಡುಗಿ ಬೇಡ ನಮಗೆ ಮನೆಗೆ ಸೆಟ್ ಆಗೋಲ್ಲ ಅಂತ ಹೇಳಿ ಕಡೆ ಆದಿತ್ಯ ಹೇಳ್ತಿರ್ತಾನೆ. ಏನಪ್ಪ ನೀನು ಹೀಗೆ ಹೇಳ್ತಿದ್ಯಾ ಅಂತೇಳಿ ಅವ್ರ ಅಪ್ಪ ಕೇಳ್ತಿರ್ಬೇಕಾದ್ರೆ ಅಪ್ಪ ಹೌದು ನಮಗೆ ಈ ಫ್ಯಾಮಿಲಿ ಸೆಟ್ ಆಗೋಲ್ಲ ನಮಗೆ ಈ ಮದುವೆ ಬೇಡ ಬೇರೆ ರಿಚ್ ಇರೋ ಹುಡುಗಿನ ಅಥವಾ ಬೇರೆ ಹುಡುಗಿನ ನೋಡಿ ಮನೆತನಕ್ಕೆ ತಕ್ಕಂತಿರೋ ಹುಡುಗಿನ ನೋಡಿ ಮದುವೆ ಮಾಡೋಣ ಇವಾಗ ಈ ಹುಡುಗಿ ಬೇಡ ಈ ಫ್ಯಾಮಿಲಿನ ನಮಗೆ ಬೇಡ ಅಂತೇಳಿ ಆದಿತ್ಯ ಹೇಳ್ತಿರ್ಬೇಕಾದ್ರೆ
ಈ ಕಡೆ ಕಿಶನು ಮತ್ತು ಕನಿಕ ಎಲ್ಲರೂ ನಿಂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಅಣ್ಣ ಏನು ಸಡನ್ನಾಗಿ ಬಂದಿದ್ದು, ಏನು ವಿಷಯ ಇತ್ತು, ಅಲ್ಲ ನೀನೇನೋ ಸಡನ್ನಾಗಿ ಬಂದಿದ್ದೆ, ಇಷ್ಟು ಬೇಗ ಬಂದಿದ್ದೆ ಅಂತೆಲ್ಲ ಮಾತಾಡ್ತಿದ್ದಲ್ಲ, ನೀನೇ ಆದರೂ ಕರೆಸಿದ್ದ ಅಂತ ಕೇಳ್ತಿರ್ಬೇಕಾದ್ರೆ ನಾನೇನು ಕರೆಸ್ಲಿ ಅಣ್ಣನ, ಏನಕ್ಕೆ ಮಾತಾಡೋಕ್ಕೆ ಬಂದಿದ್ದೆ ಅಂತ ನಿಂಗೆ ಸ್ವಲ್ಪ ಹೊತ್ತಲ್ಲೇ ವಿಷಯ ಗೊತ್ತಾಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ ನೋಡು ಅಂತೇಳಿ ಹೇಳ್ತಿರ್ತಾರೆ. ಅಲ್ಲ ನಿನ್ನ ಮೇಲೆ ನನಗೆ ಯಾಕೋ ಡೌಟ್ ಬರ್ತಿದೆ ಅಂತೇಳಿ ಕಿಶನ್ ಹೇಳ್ತಿರ್ಬೇಕಾದ್ರೆ ನನ್ನ ಮೇಲೆ ಎಂತಕ್ಕೆ ನಿನಗೆ ಡೌಟು, ನೀನು ಸ್ವಲ್ಪ ಹೊತ್ತಿಗೆ ನಿನಗೆಲ್ಲ ಗೊತ್ತಾಗುತ್ತೆ, ನಿನ್ನ ವಿಷಯದ ಬಗ್ಗೆನೇ ಮಾತಾಡೋಕ್ಕೆ ಬಂದಿರೋದು ಅಂತ ಹೇಳ್ಬಿಟ್ಟು ತಲೆಗೆ ಹುಳ ಬಿಟ್ಟು ಅಲ್ಲಿಂದ ಹೊರಡ್ತಾಳೆ ಕಿಶ. ಈ ಕಡೆ ಕನಿಕಾ ಕೂಡ ನಿಂತ್ಕೊ, ಏನಕ್ಕೆ ಹಿಂಗೆ ಹೇಳ್ಬಿಟ್ಟು ಹೋಗ್ತಿದ್ದೆ ಅಂತ ಕೇಳಿದಾಗ ನಿನಗೆ ಗೊತ್ತಾಗುತ್ತೆ ಅಣ್ಣ ಸುಮ್ಮನೆ ಅಂತೂ ಬರಲ್ಲ, ಏನೋ ಒಂದು ವಿಷಯ ಇಟ್ಕೊಂಡು ಬಂದಿರ್ತಾನೆ, ಅದು ಮಾಡೋ ತನಕ ಅವ್ನು ಸುಮ್ಮನೆ ಇರಲ್ಲ, ಸ್ವಲ್ಪ ಹೊತ್ತು ವೇಟ್ ಮಾಡಿ ನೋಡು ಅಂತ ಹೇಳ್ಬಿಟ್ಟು ಕನಿಕಾ ಹಿಂಗೆ ಹೇಳ್ತಿರ್ತಾರೆ. ಕಿಶನ್ಗೆ ಎಲ್ಲೋ ಇನ್ನೂ ತುಂಬ ಡೌಟ್ ಕ್ಲಿಯರ್ ಆಗ್ತಾ ಇರುತ್ತೆ, ಇವಳು ಏನಕ್ಕೋ ಕರೆಸಿದ್ದಾಳೆ, ಏನೋ ವಿಷಯ ಇದೆ ಅಂತೇಳಿ ಕಿಶನ್ಗೆ ಎಲ್ಲೋ ಒಂದು ಕಡೆ ಡೌಟ್ ಹೊಡಿತಿರ್ಬೇಕಾದ್ರೆ ಅವನು ಕೂಡ ಏನೂ ಮಾತಾಡದೆ ಸುಮ್ಮನೆ ಇರ್ತಾನೆ. ಕನಿಕಾ ಕೂಡ ತಲೆಗೆ ಹುಳ ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಇವ್ನು ಕೇಳ್ದೆ ಹೆಂಗೆ ಬಂದ, ಏನು ವಿಷಯ ಅಂತೇಳಿ ಇವರಿಬ್ರು ಕೂಡ ತಲೆ ಕೆಡಿಸ್ಕೊಂಡಿರ್ತಾರೆ. ಹಬ್ಬ ಹೇಗೋ ಒಂದು ಸ್ವಲ್ಪ ದುಡ್ಡಾದರೂ ಸಿಗ್ತಲ್ಲ ಅಂತೇಳಿ ಹೇಳ್ತಿದ್ದೆ. ಅಲ್ಲ ಭಾಗ್ಯ, ನೀನು ಇದಿಷ್ಟು ಮೆತ್ತಗಿದ್ರೆ ಒಳ್ಳೇದಲ್ಲ ಕಣನೆ, ಸ್ವಲ್ಪ ಜೋರು ಮಾಡಿ ಅವನ ಹತ್ರ ಇಸ್ಕೊಂಡಿದ್ದರೆ ನನಗೆ ದಬಾಯಿಸೋಕೆ ಕೊಟ್ಟಿದ್ದಿದ್ದೆ ಚಾನ್ಸ್, ಅವನ ಹತ್ರ ಇನ್ನೂ ದಬಾಯಿಸಿ ನನಗೆ ಎಷ್ಟು ಬೇಕಷ್ಟು ದುಡ್ಡು ಇಸ್ಕೊಂಡು ನಾನು ಬರ್ತಿದ್ದೆ. ನೀನು ನೋಡಿದ್ರೆ ಏನು ಮಾತಾಡಿದೆ, ಅವ್ನು ಹೇಳಿದ್ದಕ್ಕೆಲ್ಲ ಕತ್ತಲ್ಲಿ ಆಡ್ಸ್ಕೊಂಡು ಸುಮ್ಮನೆ ಇದ್ದೆ ನೀನು ಅಂತೇಳಿ ಬೈತಾಡ್ತಾಳೆ. ಅಲ್ಲ ಅದು ನಮಗೆ ಇವಾಗ ಸಿಕ್ಕಿರೋದೇ ಸಾಕು, ಇವಾಗ ಈ ದುಡ್ಡಲ್ಲಿ ಏನೇನು ಬಡವೆ ಬರುತ್ತೆ ಪೂಜೆಗೆ ಅಂತ ಹೇಳಿ ನೋಡೋಣ ಫಸ್ಟು, ಆಮೇಲೆ ಬೇಕಾದ್ರೆ ಬಿಕ್ಕಿದ್ದೆಲ್ಲ ಡಿಸೈಡ್ ಮಾಡೋಣ ಅಂತೇಳಿ ಹೇಳ್ತಿರ್ತಾಳೆ. ಹೌದು ಸರಿ ಅದನ್ನೇ ಮಾಡೋಣ ಅಂತೇಳಿ ಈ ಕಡೆ ಕುಸುಮ ಕೂಡ ಹೇಳ್ತಿರ್ತಾಳೆ. ಪೂಜೆ ಮದುವೆಗೆ ಏನೂ ಕಮ್ಮಿ ಆಗಬಾರ್ದು, ಅವಳು ಏನು ಅಂದ್ಕೊಂಡಿದ್ದಾಳೆ ಅವ್ರು ಅಂದ್ಕೊಂಡಿದ್ದೆ ಅಂತಂಗೆಲ್ಲನೂ ಇನ್ನೂ ಗ್ರ್ಯಾಂಡಾಗೆ ಮಾಡೋಣ ನಮ್ಮ ಮದುವೆ ಅಂತ ಹೇಳ್ಬಿಟ್ಟು ಈ ಕಡೆ ಲಕ್ಷ್ಮಿ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಸರಿ ಆಯಿತು ಎಲ್ಲ ಅಂದ್ಕೊಂಡಂಗೆ ಆಗಲಿ, ಎಲ್ಲರೂ ಅವಳು ಇಷ್ಟಪಟ್ಟಂಗೆ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕುಸುಮನೂ ಕೂಡ ಒಪ್ಕೊಂಡಿರ್ತಾಳೆ. ಅಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಒಂದಿರೋ ಗಾಡಿ ತುಂಬ ಹಾರನ್ ಮಾಡ್ತಾನೆ ಇರ್ತಾನೆ. ಈ ಕಡೆ ಕುಸುಮದ್ದು ಅವ್ನು ನೋಡಿ ತಲೆ ಕೆಟ್ಟಿದ್ಯಾ, ಎಲ್ಲ ಸಿಗ್ನಲ್ ಬಂದಿದೆ, ಇವ್ನು ಹಾರನ್ ಮಾಡಿದ ತಕ್ಷಣ ಏನು ಗ್ರೀನ್ ಬಸ್ ಸಿಗ್ನಲ್ ಬಂದ್ಬಿಡುತ್ತೆ, ಸ್ವಲ್ಪ ವೆಯ್ಟ್ ಮಾಡೋದಕ್ಕಾಗಲ್ವ, ಎಷ್ಟಿದೆ ನೋಡು ಅವನು ಅಂತ ಹೇಳಿ ಈ ಕಡೆ ಕುಸುಮ ಬಾಗಿಂಗ್ ಹೇಳ್ತಿರ್ಬೇಕಾದ್ರೆ ಬಾಗಿ ಇದ್ದಾಳು. ಹೌದು ಅವ್ನು ಯಾಕೆ ಇಷ್ಟೊಂದು ಆರನ್ ಮಾಡ್ತಿದ್ದಾನೆ ಗೊತ್ತೇ ಆಗ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸಿಗ್ನಲ್ ಬಿಟ್ಟಿದ ತಕ್ಷಣ ಈ ಕಡೆ ಬಾಗಿನ ಗಾಡಿಗೆ ಗುದ್ದುಬಿಟ್ಟು ಅವನು ಆ ಕಡೆಯಿಂದ ಸ್ಕ್ರ್ಯಾಚ್ ಮಾಡಿ ಗಾಡಿನ ತೊಗೊಂಡು ಫಾಸ್ಟಾಗಿ ಹೋಗ್ಬಿಡ್ತಾನೆ. ಅಯ್ಯೋ ಅತ್ತೆ ಗಾಡಿನ ಸ್ಕ್ರ್ಯಾಚ್ ಮಾಡಿ ಹೆಂಗೆ ಹೋಗ್ತಿದ್ದ ನೋಡಿ ಅಂತ ಹೇಳಿದಾಗ ಹೌದಾ ಗಾಡಿ ಸ್ಕ್ರ್ಯಾಚ್ ಆಯ್ತಾ ಬಾ ನೋಡೋಣ ಏನಾಯಿತು ಅಂತ ಹೇಳ್ಬಿಟ್ಟು ನೋಡ್ತಾ ಇರಬೇಕಾದ್ರೆ ಅಯ್ಯೋ ಅವ್ನು ಗಾಡಿ ನಿಲ್ಲಿಸ್ತಿಲ್ಲ ಬಾ ನಡಿ ಬೇಗ ಹೋಗೋಣ, ಅವನ ಫಾಲೋ ಮಾಡೋ ಅವನು ಹುಟ್ಲಿಲ್ಲ ಅಂತ ಅನ್ಸೋಣ ಬಾಯಿ ಅಂತ ಅಂತಿರ್ಬೇಕಾದ್ರೆ ಈ ಕಡೆ ಸೈಡಲ್ಲಿ ಗಾಡಿ ನಿಲ್ಸ್ಕೊಂಡು ನಿಂತಿರ್ತಾನೆ. ಗಾಡಿಯಿಂದ ಇಳಿದ್ಬಿಟ್ಟು ಈ ಕಡೆ ಇವರೇನು ಹಿಂಗೆಲ್ಲ ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ, ಇವ್ರು ಲೇಡಿ ಬೇರೆ ಇವ್ರು ನೋಡಿ ಬರ್ತಿರೋ ಸ್ಪೀಡ್ ನೋಡಿದ್ರೆ ನನ್ನ ಸಾಯಿಸೇ ಬಿಡ್ತಾರೆ ಅನ್ನೋ ಥರ ಸ್ಪೀಡಾಗಿ ಬರ್ತಿದೆ. ಈ ವಿಷಯ ಏನಾದರೂ ಬಾಸಿಗೆ ಗೊತ್ತಾದ್ರೆ ಅವ್ರು ಇನ್ನೂ ನನ್ನ ಸಾಯಿಸ್ತಾರೆ, ಏನು ಮಾಡೋಣ ಇಲ್ಲಿಂದ ಹೊಟ್ಟೋಗೋಣ ಫಸ್ಟು ಅಂತ ಹೇಳ್ಬಿಟ್ಟು ಅವನು ಕೂಡ ಗಾಡಿ ನಿಲ್ಲಿಸ್ತಾನೆ, ಅವನು ಅಲ್ಲಿಂದ ಹೊಟ್ಟೋಗ್ತಾನೆ. ಅಯ್ಯೋ ನೋಡು ಬಾಕಿ ಅವ್ನು ಗಾಡಿ ನಿಲ್ಲಿಸ್ತಾ ಎಷ್ಟು ಫಾಸ್ಟಾಗಿ ಹೋಗ್ತಿದ್ದಾನೆ, ಬಾ ನಾನು ಸುಮ್ಮನೆ ಇರೋದು ಬಿಡ, ನಮ್ಮ ಗಾಡಿ ನೋಡಿ ಎಷ್ಟು ಸ್ಕ್ರ್ಯಾಚ್ ಮಾಡಿದ್ದಾನೆ, ಇವ್ನು ಹುಟ್ಲಿಲ್ಲ ಅಂತ ಅನ್ಸೋಣ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಅವನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈ ಕಡೆ ಕನಿಕಾ ಅಪ್ಪನೂ ಕೂಡ ಮಾತಾಡ್ತಾ ಇರ್ತಾರೆ. ನೀನು ನನ್ನ ತಮ್ಮನ ಜಾಗದಲ್ಲಿ ನಿಂತ್ಕೊಂಡು ನೀನು ನನಗೆ ಎಲ್ಲ ವಿಷಯದಲ್ಲೂ ನಿಂತ್ಕೊಂಡಿದ್ದೆ, ನೀನು ನಮ್ಮ ತಮ್ಮನ ಮಗ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ, ನನ್ನ ಸ್ವಂತ ಮಗದ ಥರ ನಾನಿನ್ನ ಬೆಳೆಸಿದ್ದೀನಿ, ನೀನು ಮಾತು ತೆಗೆಯೋದಕ್ಕೆ ನನಗೂ ಮನಸ್ಸಿಲ್ಲ, ಆದರೆ ನನಗೇನು ಮಾಡಲಿ ಹೇಳು, ಕಿಶನು ಒಳ್ಳೆಯವನು, ಕಿಶನ್ ಕೂಡ ಹುಡುಗಿರೋ ಹುಡುಗಿನೂ ತುಂಬ ಒಳ್ಳೆಯವಳಿದ್ದಾಳೆ ಅಂತೇಳಿ ಅವರಪ್ಪ ಹೇಳ್ತಿರ್ತಾರೆ. ಹೌದಪ್ಪ ತುಂಬ ಒಳ್ಳೆಯವರೇ, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಕಿಶನ್ ಕೂಡ ತಕ್ಕಂತೆ ಹುಡುಗಿನ ಹುಡ್ಕೋಣ ನಾವು, ಈ ಸಂಬಂಧ ಬೇಡ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಇಲ್ಲಪ್ಪ ನನಗೆ ಈ ಸಂಬಂಧ ಬೇಡ ಅಂತ ನನಗೆ ಅನ್ನಿಸ್ತಿಲ್ಲ ಅಂತೇಳಿ ಹೇಳ್ತಿರ್ತಾರೆ. ಯಾಕಪ್ಪ ಹಿಂಗೆ ಹೇಳ್ತಿದ್ದೆ ಅಂದಾಗ ಇಲ್ಲ ನನಗೆ ಈ ಸಂಬಂಧ ನನಗೆ ಇಷ್ಟ ಇದೆ, ಈ ಸಂಬಂಧದ ಬಗ್ಗೆ ನಾನು ತೆಗೆಯೋ ಮಾತೇ ಇಲ್ಲ ಅಂತೇಳಿ ಹೇಳ್ತಿರ್ತಾರೆ. ಏನಪ್ಪ ನಾನು ಹೇಳಿದ್ರೆ ನೀವು ಕೇಳ್ತಿಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಹಾಗಲ್ಲ, ಇದಕ್ಕೂ ಮುಂಚೆ ಅವ್ರ ಮನೆಯವ್ರು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು, ಇದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಆಮೇಲೆ ಡಿಸ್ಕಷನ್ ಮಾಡ್ತೀನಿ ಆಯ್ತು, ಇವಾಗ ತಾನೇ ನೀನು ಅಮೆರಿಕದಿಂದ ಬಂದಿದ್ದೆ, ಸ್ವಲ್ಪ ನೀನು ರೆಸ್ಟ್ ಮಾಡಿ, ಇದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡೋಕ್ಕೆ ಹೋಗಬೇಡ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಕನಿಕಾ ಕೂಡ ಇದ್ರ ಬಗ್ಗೆ ಎಲ್ಲ ಕೇಳಿಸ್ಕೊಂಡು ನಿಂತಿರ್ತಾಳೆ. ಅಪ್ಪನೂ ಕೂಡ ಇದ್ರ ಬಗ್ಗೆ ಮಾತಾಡೋದಿಲ್ಲ, ಇದ್ರ ಬಗ್ಗೆ ಏನು ಚಿಂತೆ ಮಾಡಲ್ಲ ಅಂತ ಅಂದ್ಕೊಂಡೆ, ಈ ಅಪ್ಪ ನೋಡಿದ್ರೆ ಇದ್ರ ಬಗ್ಗೆ ಮಾತಾಡಬೇಡ ಅಂತ ಅಣ್ಣಂಗೆ ಉಲ್ಟಾ ಹೊಡಿತಿದ್ದಾರಲ್ಲ, ಏನು ಮಾಡೋದು ಅಂತೇಳಿ ಯೋಚನೆ ಮಾಡ್ತಿರ್ತಾರೆ. ಅದಕ್ಕೆ ಆದಿತ್ಯ ಅಪ್ಪ ಇನ್ನೊಂದ್ಸಲ ಯೋಚನೆ ಮಾಡು ಇದ್ರ ಬಗ್ಗೆ ಅಂತ ಹೇಳಿದಾಗ ನೀನು ಏನೇ ಯೋಚನೆ ಮಾಡು ಅಂತ ಹೇಳಿದ್ರು ಏನಿಲ್ಲ ಅಂದ್ರೂ ನಾನು ಇದ್ರ ಬಗ್ಗೆ ಮಾತಾಡಲ್ಲ, ನಾನು ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಯೋಚನೆ ಮಾಡಿ ನಿನ್ನ ಹತ್ರ ಮಾತಾಡ್ತೀನಿ, ನಾನು ಯಾವುದೇ ಕಾರಣಕ್ಕೂ ಸಂಬಂಧ ಬೇಡ ಅಂತ ನನಗೆ ಅನ್ನಿಸ್ತಿಲ್ಲ ಅಂತೇಳಿ ಹೇಳಿದಾಗ ಈ ಕಡೆ ಕನಿಕಾಗೆ ತುಂಬ ಶಾಕ್ ಆಗುತ್ತೆ. ಅಪ್ಪ ಏನು ಈ ಥರ ಉಲ್ಟಾ ಹೊಡೆದು ಬಿಟ್ರಲ್ಲ ಅಂತೇಳಿ ಶಾಕ್ ಆಗುತ್ತೆ. ನೀನು ಇವಾಗ ನಾನು ಅವಾಗ ಹೇಳಿದಾಗ ನೀನು ರೆಸ್ಟ್ ಮಾಡು, ನಾನು ನಿನಗೆ ಆಮೇಲೆ ಬಂದು ಸಿಗ್ತೀನಿ ಅಂತೇಳಿ ಹೇಳ್ತಿರ್ತಾನೆ. ಈ ಕಡೆ ಆದಿತ್ಯ ಕೂಡ ನನ್ನ ಮಾತು ಕೇಳಲಿಲ್ವಲ್ಲ ಅಪ್ಪ, ಏನು ಹಂಗೆ ಇದ್ದಾರೆ ಅಲ್ವಾ, ಏನು ಮಾಡೋದು ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಆದಿತ್ಯ ಕೂಡ ತುಂಬ ಯೋಚನೆ ಮಾಡ್ಕೊಂಡು ರೂಮಲ್ಲೇ ಕೂತ್ಕೊಂಡಿರ್ತಾನೆ. ಈ ಕಡೆ ಕುಸುಮ ಕೂಡ ನೋಡು ಅವ್ನು ಗುದ್ದಿದ್ರು ಸ್ಕ್ರ್ಯಾಚ್ ಮಾಡಿ ಹೋದ್ರೂ ಗಾಡಿ ಒಂಚೂರು ನಿಲ್ಲಿಸ್ತಾನೆ, ಬಿಡ್ಬೇಡ ಫುಲ್ ಸ್ಪೀಡಾಗಿ ಹೋಗು, ಅದೇನಾದರೂ ಆಗಲಿ ತಲೆ ಮೇಲೆಲ್ಲ ಕುತ್ಕೊಂಡು ಅವ್ನಿಗೆ ಗ್ರಾಚುಲಾಗಿ ಕಾದಿಸ್ತೀನಿ ನಾನು, ಅವನಿಗೆ ಅಷ್ಟು ಗೊತ್ತಾಗಲ್ವಾ ಹೆಂಗೆ ಓಡಿಸ್ಬೇಕು ಸಿಗ್ನಲಲ್ಲಿ ಅಂತ ಹೇಳಿ. ಈ ಕಡೆ ಕುಸುಮ ತುಂಬ ಜೋರು ಮಾಡ್ಕೊಂಡೆ ಬಾಗಿಂಗೆ ಬರ್ತಾ ಇರ್ತಾಳೆ. ಇವತ್ತು ನಿಲ್ಲಿಸ್ಬೇಡ ಹೋಗು ಸ್ಪೀಡಾಗಿ
ಹೋಗು, ಅವನ ಹತ್ರ ಹೋಗು, ನೋಡು ನಮ್ಗೆ ಗೊತ್ತಿದ್ರು ಹೆಂಗೆ ಹೋಗ್ತಿದ್ದಾನೆ, ಏನಪ್ಪ ಗಾಡಿ ನಿಲ್ಲಿಸೋದಕ್ಕಾಗಲ್ವಾ, ಗುದ್ಬಿಟ್ಟು ಹಂಗೆ ಹೋಗ್ತಿದ್ದಿಲ್ಲ, ನಿಂಗೆ ಗೊತ್ತಾಗಲ್ವಾ ಅಂತೇಳಿ ಬೈತಿರ್ಬೇಕಾದ್ರೆ ಅತ್ತೆ ನೀವು ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಈ ಅಮ್ಮ ನೋಡಿದ್ರೆ ನನ್ನ ಗಾಡಿ ಬಿಡ್ತಾನೆ ಇಲ್ಲ, ಇಷ್ಟು ಸ್ಪೀಡಾಗಿ ಹೋದ್ರೆ ನನ್ನ ಹಿಂದೆ ಫಾಲೋ ಮಾಡ್ಕೊಂಡು ಬರ್ತಿರ್ತಾರೆ, ಏನು ಮಾಡೋದು ಅಂತೇಳಿ ಕಡೆ ಡ್ರೈವರ್ ಯೋಚನೆ ಮಾಡ್ತಿರ್ಬೇಕಾದ್ರೆ ಕುಸುಮ ಇದ್ದಳು ವಿಂಡೋಯಿಂದ ಆಚೆ ಬಂದುಬಿಟ್ಟು ಗಾಡಿ ನಿಲ್ಲಿಸ್ತೇ ಇಲ್ವಾ, ನಿಲ್ಲಿಸು ಬೇಗ ಅಂತೇಳಿ ಡ್ರೈವರ್ಗೆ ಹೇಳ್ತಿರ್ತಾರೆ. ಭಾಗ್ಯ ನೀನು ಸುಮ್ಮನೆ ಇರು, ನೀನು ನಡಿ, ನನಗೇನೂ ಆಗಲ್ಲ, ನಾನು ಚೆನ್ನಾಗೇ ಇದ್ದೀನಿ, ನೀನು ಅವನ್ನ ಬಿಟ್ಬಿಟ್ಟು ಅವನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ ಇರೋ ನೀನು ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಭಾಗ್ಯ ಅವನು ರೈಟ್ ಹೋದ, ನೀನು ಯಾಕೆ ಈ ಥರ ಸ್ಟ್ರೈಟಾಗಿ ಹೋಗ್ತಿದ್ಯಾ ಅಂದಾಗ ಗಡಿಬಿಡಿ ಆಗೋಯ್ತು ಅತ್ತೆ ಅಂತ ಹೇಳ್ತಿರ್ತಾರೆ. ಗಡಿಬಿಡಿ ಮಾಡ್ಕೊಬಿಟ್ರೆ ಸ್ವಲ್ಪ ಆರಾಮಾಗಿ ಹೋಗು, ಅವ್ನು ಹಿಂಗೆ ಹೋಗ್ತಾನೆ, ನೀನು ಹೋಗು, ರೈಟ್ ಹೋಗು ಅಂತೇಳಿ ಹೇಳ್ತಿರ್ತಾರೆ. ಸರಿ ಅತ್ತೆ ಆಯಿತು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ನೀನು ಯಾವುದೇ ಕಾರಣಕ್ಕೂ ಅವನ್ನ ಬಿಡಬೇಡ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಗಾಡಿ ತಗೊಂಡೋಗಿ ಅವನು ನಿಲ್ಲಿಸ್ತಾನೆ. ಏನಿದು ಗಾಡಿ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾನೆ ಆದಿತ್ಯ ಕೂಡ. ಅದೇ ಟೈಮ್ಗೆ ಅಪ್ಪನಿಗೆ ಸ್ವಲ್ಪ ಹುಷಾರಿಲ್ಲ, ನೀನು ಸ್ವಲ್ಪ ಇಲ್ಲೇ ಇರು ಅಂತೇಳಿ ಹೇಳ್ತಿರ್ತಾನೆ. ನನಗೆ ಸ್ವಲ್ಪ ಕೆಲಸ ಇದೆ, ನನಗೆ ಗಾಡಿ ತೊಗೊಂಡು ಹೋಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಏನಕ್ಕೆ ಇದು ಸ್ಕ್ರ್ಯಾಚ್ ಆಗಿದೆ ಅಂದಾಗ, ಅಯ್ಯೋ ಇಬ್ಬರು ಲೇಡಿ ಕಾರಲ್ಲಿ ಬರ್ತಿರ್ಬೇಕಾದ್ರೆ ಸಿಗ್ನಲಲ್ಲಿ ಜಂಪ್ ಮಾಡ್ಕೊಂಡು ಗಾಡಿನ ಸ್ಕ್ರ್ಯಾಚ್ ಮಾಡಿಬಿಟ್ಟು ಹೊಟ್ಟೋದ್ರು. ನಾನು ಕೇಳಿದ್ರು ನನಗೆ ಜೋರು ಮಾಡಿದ್ರು ಬಾಸ್, ಅದಕ್ಕೆ ನನಗೇನು ಮಾಡಬೇಕಂತ ಗೊತ್ತಾಗ್ದೇನೆ ನಾನು ಗಾಡಿ ತೊಗೊಂಡು ಬಂದುಬಿಟ್ಟೆ ಅಂತೇಳಿ ಹೇಳ್ತಿರ್ತಾರೆ. ರೋಡಲ್ಲಿ ಗಾಡಿ ಓಡಿಸೋದೇ ಕಷ್ಟ, ಅಂಥದ್ರಲ್ಲಿ ಇಂಥ ಲೇಡಿಗಳು ಇಷ್ಟೊಂದು ಜೋರು ಮಾಡಿದ್ರೆ ನಾವು ಹೆಂಗೆ ಓಡಿಸ್ಬೇಕು ಹೇಳಿ, ನನ್ನ ಪಾಡಿಗೆ ನಾನು ಹೋಗ್ತಿದ್ದೆ, ಅದು ಅವರಾಗೆ ಬಂದು ಸ್ಕ್ರ್ಯಾಚ್ ಮಾಡಿ ಹೋಗಿರೋದು ಅಂತೇಳಿ ಹೇಳ್ತಾ ಇರ್ತಾನೆ. ಅವ್ರ ಮೇಲೆ ಹೇಳ್ದಿರೋ ಚಾಡಿ ಎಲ್ಲ ಭಾಗ್ಯ ಕುಸುಮನ ಮೇಲೆ ಹೇಳ್ತಾ ಇರ್ತಾನೆ. ಇವರಿಗೆಲ್ಲ ಕಾಮನ್ ಸೆನ್ಸ್ ಇಲ್ವೇ, ಹೇಗೆ ಓಡಿಸ್ಬೇಕು ಗಾಡಿ ಅಂತ ಗೊತ್ತಾಗಲ್ವಾ ಅಂತ ಹೇಳ್ಬಿಟ್ಟು ಈ ಕಡೆ ಆದಿತ್ಯ ಕೂಡ ಬೈಕೊತಾ ಇರ್ತಾನೆ. ಸರಿ ಆಯಿತು, ಅಪ್ಪನ ಡ್ರೈವರ್ಗೆ ಸ್ವಲ್ಪ ಹುಷಾರಿಲ್ಲ, ಅವ್ನು ಆಚೆ ಹೋಗಿದ್ದಾನೆ, ನೀನು ಅಪ್ಪ ಎಲ್ಲಾದರೂ ಹೋಗ್ಬೇಕಂದ್ರೆ ನೀನು ಅಪ್ಪನ ಕರ್ಕೊಂಡು ಹೋಗು, ನಾನು ಈ ಗಾಡೀಲಿ ಹೋಗಿ ಬರ್ತೀನಿ, ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವನು ಕೂಡ ಅಲ್ಲಿಂದ ಹೊರಟೋಗ್ತಾನೆ. ಅಬ್ಬ ಸದ್ಯ ಬಾಸಿಂದ ನಾನು ಹೇಗಾದರೂ ಮಾಡಿ ಬಚಾವಾದೆ, ಇನ್ನೇನಾದರೂ ಆಗಲಿ, ಏನಾದರೂ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಿರ್ತಾನೆ. ಅಯ್ಯೋ ಇವನು ಎಲ್ಲೋದೆ, ಅವ್ನು ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲಿ ಹುಡ್ಕೋದು ಅಂತ ಹೇಳ್ಬಿಟ್ಟು ಕುಸುಮ ಕೂಡ ತುಂಬ ತಲೆ ಕೆಡ್ಸ್ಕೊಂಡಿರ್ಬೇಕಾದ್ರೆ ಈ ಕಡೆ ಸ್ಕ್ರ್ಯಾಚ್ ಆಗಿರೋದು ನೋಡ್ಕೊಂಡು ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ. ಸ್ಕ್ರ್ಯಾಚ್ ಆಗಿರೋದೇ ನೋಡ್ಕೊಂಡೆ ನಿಂತಿರ್ತಾಳೆ ಈ ಕಡೆ ಭಾಗ್ಯನೂ ಕೂಡ. ಇದನ್ನೆಲ್ಲ ಗಮನಿಸಿದ್ದು ಕುಸುಮನೂ ಕೂಡ ಏನಕ್ಕೆ ತುಂಬ ಬೇಜಾರಾಗಿದ್ದಾಳೆ ಅಂತ ಹೇಳ್ಬಿಟ್ಟು ಕುಸುಮನೂ ಕೂಡ ಯೋಚನೆ ಮಾಡ್ತಿರ್ತಾಳೆ. ಇವತ್ತಿನ ಸಂಚಿಕೆಯಲ್ಲಿ ಮುಕ್ತ ಆಯಿತು, ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.